ಆತ್ಮೀಯ ಗೆಳೆಯರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಮ್ಯೂಚುವಲ್ ಫಂಡ್ ಬಗ್ಗೆ. ಆತ್ಮೀಯರೇ, ನಾವುಗಳು ತುಂಬ ಕಷ್ಟಪಟ್ಟು ಹಣವನ್ನು ಗಳಿಸ್ತೀವಿ. ಆ ಗಳಿಸಿದಂಥ ಹಣದಲ್ಲಿ ತುಂಬಾ ಖರ್ಚುಗಳು ಬರುತ್ತವೆ. ಮನೆಯನ್ನು ನಡೆಸ್ಲಿಕ್ಕೆ ಖರ್ಚು ಬರುತ್ತೆ. ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಗ್ಯಾಸ್ ಬಿಲ್ ಇರ್ಬೋದು, ಅಥವಾ ರೆಂಟ್ ಇರ್ಬೋದು, ಲೋನ್ ತೊಗೊಂಡ್ರೆ ಅದರ EMI ಇರ್ಬೋದು. ಆ ರೀತಿ ಖರ್ಚನ್ನು ನಾವು ಮೈನಸ್ ಮಾಡಿ ನಾವು ತಿಂಗಳಲ್ಲಿ ಕೆಲವೊಂದು ಅಮೌಂಟನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತೀವಿ. ಅದು ಸೇವಿಂಗ್ಸ್ ಅಂತ ಹೇಳ್ಬೋದು. ಇಟ್ಕೊಂಡಿಲ್ಲ ಆದರೆ ಅದನ್ನು ಇಟ್ಕೊಳ್ಬೇಕಾಗತ್ತೆ ಫ್ಯೂಚರಲ್ಲಿ. ಓಕೆ, ಇವಾಗ ಏನು ಬ್ಯಾಲೆನ್ಸ್ಡ್ ಅಮೌಂಟ್ ಏನಿದೆಯೋ ಅದನ್ನು ನಾವು ಸೇಫಾಗಿ ಹೇಗೆ ಇಟ್ಕೊಳ್ಳೋದು ಎಂಬ ಕ್ವಶನ್ ನಮ್ಮ ತಲೆಯಲ್ಲಿ ಬರುತ್ತೆ ಅಲ್ವಾ? ಯಾವ ಥರ ಇಟ್ಕೊಳ್ಬೋದು, ಅದಕ್ಕೆ ಯಾವುದೆಲ್ಲ ಆಪ್ಷನ್ ಇದೆ ನೋಡೋಣ. ಮೊದಲನೇದಾಗಿ ಮನೆಯಲ್ಲಿ ದುಡ್ಡನ್ನು ಮನೆಯಲ್ಲಿ ಇಡುವಂಥದ್ದು. ಇದು ಅತ್ಯಂತ ಒಂದು ಮೂರ್ಖತನದ ಸಂಗತಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಇದನ್ನು ಇಟ್ಕೊಳ್ಳಿ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಆ ಒಂದು 100 ರೂಪಾಯಿಂದ ನೀವು ಒಂದು ಬುಕ್ಕನ್ನು ಖರೀದಿ ಮಾಡ್ಬೋದನ್ನು ಇಟ್ಕೊಳ್ಳಿ. ಆದರೆ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ಏನಾಗುತ್ತಂದರೆ, ಅದೇ ಬುಕ್ಕನ್ನು ಈ 100 ರೂಪಾಯಿಂದ ನೀವು ಬೈ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದರೆ, ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಇನ್ಫ್ಲೇಷನ್ ರೇಟ್ ಅಂತ. ಸೊ ಏನಾಗುತ್ತೆ ಅಂದರೆ, ಪ್ರತಿ ವರ್ಷಕ್ಕೂ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. 5%, 6%, 7 or 8% ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ನೆಕ್ಸ್ಟ್ ಇಯರ್ ಆ ಬುಕ್ಕನ್ನು ಬೈ ಮಾಡಲಿಕ್ಕೆ ಇಫ್ ಇನ್ಫ್ಲೇಷನ್ ರೇಟ್ ಇಸ್ 5% ಅಂತ ಇಟ್ಕೊಂಡ್ರೆ ನೀವು 105 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಸೊ ಓವರಾಲ್ ಏನಂದರೆ, ದುಡ್ಡಿನ ವ್ಯಾಲ್ಯೂ ಏನಿದೆಯೋ ಅದು ಡೇ ಬೈ ಡೇ ಅದರ ವ್ಯಾಲ್ಯೂ ಡೌನ್ ಆಗ್ತಾ ಹೋಗ್ತದೆ. ಹಾಗಾದರೆ ಎಂತ ಮಾಡೋದು? ಓಕೆ, ಬ್ಯಾಂಕಲ್ಲಿ ಇಡುವ. ಬ್ಯಾಂಕಲ್ಲಿ ಇಟ್ಟರೆ ಹೇಗೆ? ಬ್ಯಾಂಕಲ್ಲಿ ಸೇವಿಂಗ್ ಅಕೌಂಟಲ್ಲಿ ನೀವು ಬ್ಯಾಂಕಲ್ಲಿ ಇಡೋದಾದರೆ ನಿಮಗೆ ಇನ್ನೂ ನಷ್ಟ ಆಗಲಿಕ್ಕಿದೆ. ಯಾಕೆ ನಷ್ಟ ಆಗಲಿಕ್ಕಿದೆ ಅಂದರೆ, ಬ್ಯಾಂಕ್ ಅವರು ನಿಮಗೆ ಸೇಫಾಗಿ ನೀವು ಇಡುವಂಥ ಬ್ಯಾಂಕ್ ಯಾವುದು? ನ್ಯಾಷನಲೈಸ್ ಬ್ಯಾಂಕ್ ಆಗಿರುತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಇಡ್ಲಿಕ್ಕೆ ಹೋಗಲ್ಲ. ಯಾಕೆ ಇಡ್ಲಿಕ್ಕೆ ಹೋಗಲ್ಲ ಅಂದರೆ, ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆಗಿದೆ. ನೀವು ಹಿಸ್ಟ್ರಿಯಲ್ಲಿ ನೋಡಿರ್ಬೋದು ಅಲ್ವಾ? ಸೊ ಸರ್ಕಾರಿ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಕೊಡುವಂಥ ಇಂಟ್ರೆಸ್ಟ್ ರೇಟು 4 to 5% ಇರುತ್ತೆ. ತುಂಬ 4 ಬಿಲೋನೇ ಇರುತ್ತೆ ಮೋಸ್ಟ್ ಆಫ್ ದಿ ಬ್ಯಾಂಕಲ್ಲಿ. ಸೊ ಹಾಗಾದರೆ ನಿಮ್ಮದು ಏನು ಇನ್ಫ್ಲೇಷನ್ ರೇಟು 5.5 ಅಥವಾ 6 ಇದ್ದರೆ, ನಿಮಗೆ ಅವರು ಇಂಟ್ರೆಸ್ಟ್ ರೇಟಾಗಿ ಒಂದು 4.5 ಕೊಟ್ಟಿದ್ರೆ ನಿಮ್ಗೆ ಅದರಲ್ಲಿ ಯೂಸ್ ಇಲ್ಲ. ಯಾಕಂದರೆ ನಿಮಗೆ 0.5% ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು? ಆ ಮನಿಯನ್ನು ಏನು ಮಾಡಬೇಕು? ಮನಿಯನ್ನು ನೀವು ಪ್ರಾಪರ್ಟಿಯನ್ನು ಬೈ ಮಾಡಲಿಕ್ಕೆ ಅಥವಾ ಗೋಲ್ಡನ್ನು ಬೈ ಮಾಡಲಿಕ್ಕೆ ನೀವು ಯೂಸ್ ಮಾಡಬಹುದು. ಆದರೆ ಜನಸಾಮಾನ್ಯರಲ್ಲಿ ಅಷ್ಟೊಂದು ಹಣ ಇರಲ್ಲ. ಅವರಲ್ಲಿ ಹಣದ ಕೊರತೆ ಇರುತ್ತೆ. ಅವರು ಮ್ಯಾಕ್ಸಿಮಮ್ ಮಂತ್ಲಿ 2,000 or 5,000, 10,000, 20,000 ತನಕ ಸೇವ್ ಮಾಡ್ಬೋದು ಮ್ಯಾಕ್ಸಿಮಮ್ ಕೇಸಸಲ್ಲಿ ಅಲ್ವಾ? ಸೊ ಅವ್ರಿಗೆ ಎಂಥ ಆಪ್ಷನ್ ಇದೆ? ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸರ್, ಹಾಗಾದರೆ ರಿಸ್ಕ್ ಇಲ್ವಾ ಅದು ಅಂತ ನೀವು ಕೇಳ್ಬೋದು. ದುಡ್ಡನ್ನು ಎಲ್ಲಿ ಇಟ್ಟರು ಸಹಿತ ರಿಸ್ಕಿಗೆ. ಮನೆಯಲ್ಲಿ ಇಟ್ಕೊಂಡ್ರೆ ಅಂತ ತಿಳ್ಕೊಳ್ಳಿ, ಒಂದು ಮನಿ ವ್ಯಾಲ್ಯೂ ಡೌನ್ ಆಗುತ್ತೆ, ಜೊತೆಯಲ್ಲಿ ಕಳ್ಳರ ಕಾಟ ಇರುತ್ತೆ, ಅಲ್ಲೂ ನಿಮ್ಗೆ ರಿಸ್ಕಿ ಉಂಟು. ಸೊ ಬೆಸ್ಟ್ ಆಪ್ಷನ್ ಏನಂದರೆ, ಡೈವರ್ಸಿಫಿಕೇಷನ್ ಅಂತ ಇದೆ ಕಾನ್ಸೆಪ್ಟ್. ಹಾಗೆ ಮಾಡೋದು. ಹಾಗಂದ್ರೆ ಏನು? ನೀವು ಏನೋ ನಿಮ್ಮ ಹತ್ರ ದುಡ್ಡು ಏನಿದೆಯೋ 10,000 ಫಾರ್ ಎಕ್ಸಾಂಪಲ್ ಇದ್ದರೆ, ಅದನ್ನು ಒಂದು 2 to 3 ಡಿಫ್ರೆಂಟ್ ಸ್ಟಾಕ್ಸನ್ನು ಪಡ್ಕೊಂಡು ಅಲ್ಲಿ ದುಡ್ಡು ಹಾಕ್ಬೋದು. ಬೇರೆ ಬೇರೆ ಸೆಕ್ಟರ್ದು, ಟೆಕ್ಕಿಂದ ನೀವು ಇನ್ಫೋಸಿಸ್ ದುಡ್ಡು ಹಾಕ್ಬೋದು, ಆಯಿಲಲ್ಲಿ ONGC ಹಾಕ್ಬೋದು, ಅದೇ ಥರ ಫಾರ್ಮಾ ಸೆಕ್ಟ್ರಲ್ಲಿ ಸನ್ ಫಾರ್ಮಾ ಆ ಥರ ಇದೆ, ಆ ಥರ ನೀವು ಹಾಕ್ಬೋದು. ಆದರೆ ಅಂಥ ಸ್ಟಾಕ್ಸನ್ನು ಸೆಲೆಕ್ಷನ್ ಮಾಡಲಿಕ್ಕೆ ನಿಮಗೆ ತುಂಬಾ ನಾಲೆಜ್ ಬೇಕಾಗುತ್ತೆ, ರಿಸರ್ಚ್ ತುಂಬ ಮಾಡಬೇಕಾಗ್ತದೆ. ನೀವು ಸ್ಟಾಕ್ಸ್ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಳ್ಬೇಕಂದ್ರೆ ನನ್ನ ಮೊದಲ ವಿಡಿಯೋ ನೀವು ಚೆನ್ನಾಗಿ ನೋಡಬೇಕಾಗತ್ತೆ. ಇಷ್ಟಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿರಿ. ಈಗ ನಾವು ಒಂದು ಕೆಲಸ ಮಾಡ್ಬೋದು. ಅದೇನೆಂದರೆ, ನಮ್ಮಂಥ ಜನರಿಂದ ಏನು ಮನಿಯನ್ನು ಕಲೆಕ್ಟ್ ಮಾಡಿ, ಚಿಕ್ಕ ಅಮೌಂಟ್ ಮನಿಯನ್ನು ಕಲೆಕ್ಟ್ ಮಾಡಿ, ಅದನ್ನು ಒಂದುಗೂಡಿಸಿ ಏನು ಕರಿತೀವೋ ಅದಕ್ಕೆ ನಾವು ಫಂಡ್ ಅಂತ ಹೇಳ್ತೀವಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಒಬ್ಬರನ್ನ ಹೈರ್ ಮಾಡುವ. ಅದಕ್ಕೆ ಏನಂತೀವಿ ನಾವು? ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅಂತ ಕರಿತೀವಿ. ಸರ್, ಹಾಗಾದರೆ ಅವರು ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಪ್ರತಿಯೊಬ್ಬರು ಆಲ್ರೆಡಿ ಮನಿಯನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಅದರಲ್ಲಿ ಸಣ್ಣ ಪಾರ್ಟನ್ನು ಅವರಿಗೆ ಆ್ಯಸ್ ಅ ಫೀ ಆಗಿ ಕೊಡಲಿಕ್ಕಿರುತ್ತೆ. ಅದೆಲ್ಲ ಸರಿ, ಏನೋ ಇನ್ವೆಸ್ಟ್ಮೆಂಟ್ ಮಾಡೋದು ಗೊತ್ತಾಯ್ತು ಮ್ಯೂಚುವಲ್ ಫಂಡಲ್ಲಿ ಅಂತ. ಹಾಗಾದರೆ ನಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ, ಏನು ನಾವು ಫಂಡ್ ಮ್ಯಾನೇಜರ್ ಹೈರ್ ಮಾಡಿರ್ತೀವಿ, ಏನು ಮ್ಯೂಚುವಲ್ ಫಂಡ್ ನೋಡಿ ದುಡ್ಡು ಹಾಕಿರ್ತೀವಿ, ಅದೇನಾದರೂ ಫ್ರಾಡ್ ಆಗಿಬಿಟ್ರೆ
ಏನು ಮಾಡೋದು, ಪ್ರತಿಯೊಬ್ಬರಲ್ಲೂ ಒಂದು ಟ್ರಸ್ಟ್ ಇಶ್ಯೂ ಅಂತ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ 1963ರಲ್ಲಿ ಒಂದು ಆ್ಯಕ್ಟನ್ನು ತರುತ್ತೆ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಅದರಲ್ಲಿ ಗೌರ್ಮೆಂಟು ರೆಸ್ಪಾನ್ಸಿಬಿಲಿಟಿ ತಗೊಳ್ತದೆ. ಇದರ ಕ್ರೆಡಿಟ್ ಆಗಿನ ಫೈನಾನ್ಸ್ ಮಿನಿಸ್ಟರ್ ಆಗಿರೋಂಥ ಟಿ ಕೃಷ್ಣಮಾಚಾರಿ ಅವರಿಗೆ ಸಲ್ಲಬೇಕು. ಮ್ಯೂಚುವಲ್ ಫಂಡ್ ಫಸ್ಟ್ ನೀವು ಕೇಳೋದು ನಮ್ಮ ದೇಶದ ಮೊದಲ ಮ್ಯೂಚುವಲ್ ಫಂಡ್ ಯಾವುದಾಗಿರುತ್ತೆ, ಅದು ಯೂನಿಟ್ ಸ್ಕೀಮ್ ಅಂತ 1964 ಬರುತ್ತೆ. ಯಾವಾಗ ಸಿಬಿ ಫಾರ್ಮ್ ಆಗುತ್ತೋ, ಸೇಬಿ ಅಂತ ಕರಿತೀವಿ, ಫಾರ್ಮ್ ಆಗುತ್ತೋ 1993ಯಲ್ಲಿ ಪ್ರೈವೇಟ್ ಕಂಪನೀಸ್ಗಳು, ಫಾರಿನ್ ಇನ್ವೆಸ್ಟರ್ಸ್ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬರ್ತಾರೆ. ಆಗ ಸಿಬಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರು ಏನೆಲ್ಲ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಸಿಬಿ ಅವರು ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಮೇಂಟೈನ್ ಮಾಡ್ತದೆ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅವ್ರಿಗೆ ಪೆನಾಲ್ಟಿ ಸಹಿತ ಹಾಕ್ತದೆ. ಸೊ ಮ್ಯೂಚುವಲ್ ಫಂಡ್ ಅಂದರೆ ಇದು ಒಂದು ಇಂಡಿವಿಜುವಲ್ ಪರ್ಸನ್ ನಡೆಸುವಂಥದ್ದಲ್ಲ, ಇದೊಂದು ಗ್ರೂಪ್ ಆರ್ ಆರ್ಗನೈಸೇಷನ್ ಅಂತ ಹೇಳ್ಬೋದು, ಟ್ರಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನಮ್ಮಿಂದ ಪಡೆದುಕೊಂಡಂಥ ಹಣವನ್ನು ಅದನ್ನು ಮ್ಯಾನೇಜ್ ಮಾಡುವ ಕಂಪ್ನಿಗೆ ಏನಂತೀವಿ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರೀತಾರೆ. ಅದಕ್ಕೆ AMC ಅಂತ ಹೇಳ್ಬೋದು. ಅವ್ರೇನು ಮಾಡ್ತಾರೆ, ನಮ್ಮದು ಹಣ ಏನಿದೆಯೋ ಅದನ್ನು ತೆಗೆದುಕೊಂಡು ಅವರು ಶೇರಲ್ಲಿ ಹಾಕ್ತಾರೆ. ಅದಕ್ಕೆ ಏನಂದರೆ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೌರ್ಮೆಂಟ್ ಬಾಂಡ್ಸಲ್ಲಿ ಹಾಕ್ಬೋದು, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಅವ್ರಿಗೆ ಫ್ರೀಯಾಗಿ ಪರ್ಮಿಷನ್ ಇರುತ್ತೆ. ಅವ್ರು ತುಂಬಾ ರಿಸರ್ಚ್ ಮಾಡಿ ನಮ್ಮ ದುಡ್ಡನ್ನು ಅದಕ್ಕೆ ಹಾಕ್ತಾರೆ. ಒಳ್ಳೆ ರಿಟರ್ನ್ ತೆಗಲಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ರಿಟರ್ನ್ ಕೂಡ ಕೊಡ್ತಾರೆ. ಇವಾಗ ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. MRF ಅಂತ ಶೇರ್ ಇದೆ, ಅದರದ್ದು ಒಂದು ಶೇರಿನ ಬೆಲೆ ನಿಯರ್ಲಿ 1 lakh ಹತ್ರ ಇದೆ. ಅಥವಾ ರಿಲಯನ್ಸ್ ಕಂಪ್ನಿ ಅಂತ ಇದೆ, ಅದು ಅರೌಂಡ್ 3000 ಸಮಥಿಂಗ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಚೇಂಜ್ ಆಗ್ತಿರುತ್ತೆ. ಸೊ ನಾವು ಜನಸಾಮಾನ್ಯರಿಗೆ ಒಂದು ಶೇರನ್ನು ಪಡೆದುಕೊಳ್ಳೋದು ತುಂಬ ಡಿಫಿಕಲ್ಟ್. ಆದರೆ ಮ್ಯೂಚುವಲ್ ಫಂಡಲ್ಲಿ ಏನು ಮಾಡ್ತಾರೆ ಅಂದರೆ MRF, ರಿಲಯನ್ಸ್ ಇರ್ಬೋದು, ತುಂಬ ಡಿಫ್ರೆಂಟ್ ಕಂಪ್ನಿಗಳನ್ನ ಜಾಯಿನ್ ಮಾಡಿ, ಗುಂಪು ಮಾಡಿ ಅದನ್ನು ಡಿವೈಡ್ ಮಾಡ್ತಾರೆ. ಕೆಲವೊಂದು ಯೂನಿಟ್ಸ್ ಅಂತ ಕರೀತಾರೆ. ಯೂನಿಟ್ಸ್ ಅದು ಪಬ್ಲಿಕ್ಗೆ ಆಫರ್ ಮಾಡ್ತಾರೆ. ನಾವು ಅದರ ಯೂನಿಟ್ಸನ್ನು ಬೈ ಮಾಡುವಂಥದ್ದು. ಸೊ ಇದರ ಅರ್ಥ ಏನಂದರೆ ನಮ್ಮ ಹತ್ರ ಕೇವಲ ಒಂದು 500 ರೂಪಾಯಿ ಇದ್ರೂ ಸಹಿತ ನಾವು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡ್ಬೋದು. 5,000 ರೂಪಾಯಿ ಹತ್ರ ಇದ್ದರೆ ನಾವು ಒಂದು 10ರಿಂದ 12 ಕಂಪ್ನಿಯಲ್ಲಿ ಸಹಿತ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಥ್ರೂ ಮ್ಯೂಚುವಲ್ ಫಂಡ್ಸ್. ಓಕೆ, ಸ್ಟಾರ್ಟಿಂಗಲ್ಲಿ ಮ್ಯೂಚುವಲ್ ಫಂಡ್ ಏನು ಬರುತ್ತೋ ಅದನ್ನು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತೀವಿ, NAV ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು, NAV ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಮ್ಯೂಚುವಲ್ ಫಂಡ್, ಅದು ಫಿಕ್ಸ್ ಆಗಿರುತ್ತೆ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಏನಿರುತ್ತೆ, ಅವರು ಅದಕ್ಕೊಂದು ಫಂಡ್ ಮ್ಯಾನೇಜರ್ ಇರ್ತಾರೆ. ಅವ್ರು ತುಂಬಾ ರಿಸರ್ಚ್ ಮಾಡಿ ಬಿಗ್ ಕಂಪ್ನಿ ಜೊತೆಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ಒಂದು ಕೋರಲೇಷನ್ ಬಂದು, ಅಂಡರ್ಸ್ಟ್ಯಾಂಡಿಂಗ್ ಬಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತಾರೆ. ಅದು ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ನಿಮಗೆ ಅಲ್ಲೊಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಟರ್ಮ್ ಬರುತ್ತೆ. ಹಾಗಂದ್ರೆ ಏನು, ಅದು ಏನೂ ಅಲ್ಲ, ಸಿಂಪಲ್ಲು. ಏನೋ ಫಂಡ್ ಮ್ಯಾನೇಜರ್ ಇರುತ್ತೆ, ಈ ಪ್ರೊಸೆಸ್ ಎಲ್ಲ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಎಲ್ಲ ಯೂಸ್ ಆಗುತ್ತೆ. ಹಲವಾರು ಕೋಟಿಗಟ್ಟಲೆ ಹಣವನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಫೀಸ್ ಅಂತಿರುತ್ತೆ, ಅದಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ. ಇನ್ನೊಂದು ಕ್ವಶನ್ ನಿಮ್ಮಲ್ಲಿ ಬರ್ಬೋದು, ನಾನು ಇನ್ ಕೇಸ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು 10 year ನಂತರ ಅದನ್ನು ಸೆಲ್ ಮಾಡ್ತೀನಿ, ಹಾಗಾದರೆ ದುಡ್ಡು ಎಲ್ಲಿ ಬರುತ್ತೆ? ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಡೈರೆಕ್ಟಾಗಿ ಬರುತ್ತೆ. ಓಕೆ, ಸೊ ಮ್ಯೂಚುವಲ್ ಫಂಡಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಅದನ್ನು ನಾನು ಒಂದು ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಮ್ಯೂಚುವಲ್ ಫಂಡ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ತುಂಬ ಜನ ದುಡ್ಡನ್ನು ಹಾಕಿರ್ತಾರೆ. ಯಾವಾಗ ತುಂಬ ಜನ ಆ ಮ್ಯೂಚುವಲ್ ಫಂಡಿನ ದುಡ್ಡನ್ನು ತೆಗಿತಾರೆ, ಆವಾಗ ಫಂಡ್ ಮ್ಯಾನೇಜರು ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಆ ಸಿಚುವೇಷನಲ್ಲಿ ನಮಗೆ ರಿಟರ್ನ್ ಬರಲ್ಲ. ಬಟ್ ಹಾಗಾಗಲಿಕ್ಕೆ ಸೇಬಿಯು ಅಷ್ಟೊಂದು ಈಸಿಯಾಗಿ ಬಿಡಲ್ಲ. ಆದ್ದರಿಂದ ಸರಿಯಾದ ಮ್ಯೂಚುವಲ್ ಫಂಡನ್ನು ಸೆಲೆಕ್ಷನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಮೋರ್ ದೆನ್ 2500 ಮ್ಯೂಚುವಲ್ ಫಂಡ್ಸ್ ಆರ್ ಅವೈಲಬಲ್. ಸೊ ನಿಮಗೆ ಅಗತ್ಯ ಇದ್ದರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಕೋರಿಕೆ ಮೇಲೆಗೆ ನಾನು ಸೆಲೆಕ್ಷನ್ ಹೇಗೆ ಮಾಡೋದಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ ನೀವು ಕಮೆಂಟಲ್ಲಿ ಬರೀಬೇಕು. ಓಕೆ, ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಆಗಿ ಲರ್ನ್ ಮಾಡ್ಬೋದು, ಓದಬಹುದು. ವಾಟ್ ಆರ್ ಮ್ಯೂಚುವಲ್ ಫಂಡ್ ಅಂತ, ಹೌ ಡು ಮ್ಯೂಚುವಲ್ ಫಂಡ್ ವರ್ಕ್ಸ್ ಅಂತಲೂ ಕೊಟ್ಟಿದ್ದಾರೆ. ಸೊ ಲಿಟಲ್ ಎಕ್ಸ್ಟ್ರಾ ನಾಲೆಜಲ್ಲಿ ಇಲ್ಲಿ ಸಿಗುತ್ತೆ. ಅದಲ್ಲದೆ ಟೈಪ್ಸ್ ಬಗ್ಗೆ ಮಾತಾಡಿದ್ದಾರೆ, ಅಥವಾ ಕ್ಲಾಸಿಫಿಕೇಷನ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಜೊತೆಯಲ್ಲಿ ವಾಟ್ ಆರ್ ದ ಡಾಕ್ಯುಮೆಂಟ್ ರಿಕ್ವೈರ್ಡ್ ಬಗ್ಗೆನೂ ಹೇಳಿದ್ದಾರೆ. ಫ್ಯೂಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ದಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳಿದ್ದಾರೆ, ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆನೂ ಹೇಳಿದ್ದಾರೆ. ಸೊ ಫಂಕ್ಷನ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೀವು ಇದನ್ನು ಒಮ್ಮೆ ಗ್ಲಾನ್ಸ್ ಮಾಡ್ಬೋದು. ಜೊತೆಯಲ್ಲಿ ಕೆಲವೊಂದು ಟರ್ಮ್ ಯೂಸ್ಡ್ ಇನ್ ಮ್ಯೂಚುವಲ್ ಫಂಡ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದಾರೆ. AMC ಅಂದರೆ ಏನು, ನಾವು ಅಂದರೆ ಏನು, ನಾನು ಜಸ್ಟ್ ಬ್ರೀಫಾಗಿ ಹೇಳಿದ್ದೀನಿ. ಇದರಲ್ಲಿ ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಬೋದು. ಓಕೆ, ಸೊ ಇದಾದ ನಂತರ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಲೈಕ್ ಬ್ರೀಫಾಗಿ ಹೇಳಿದ್ದೀನಿ, ಇನ್ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ, ಅದರಲ್ಲಿ
ಅಂದರೆ ಏನು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಲಾರ್ಜ್ ಕ್ಯಾಪ್ಸ್ ಫಂಡ್ಸ್ ಅಂತ ಇದೆ, ಮಿಡ್ ಕ್ಯಾಪ್ಸ್ ಫಂಡ್ಸ್ ಅಂತ ಇದೆ, ಸ್ಮಾಲ್ ಕ್ಯಾಪ್ಸ್ ಫಂಡ್ಸ್ ಅಂತ ಇದೆ, ಮಲ್ಟಿ ಕ್ಯಾಪ್ಸ್ ಅಂತ ಇದೆ. ಅಂದರೆ ಏನು, ಇನ್ವೆಸ್ಟ್ಮೆಂಟ್ಸ್ ಬೇಸ್ಡ್ ಆನ್ ಎಷ್ಟು ಪರ್ಸೆಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಲಾರ್ಜ್ ಕ್ಯಾಪ್ ಅಂದರೆ ಟಾಪ್ 100 ಕಂಪನೀಸಲ್ಲಿ ನಮ್ಮ ದುಡ್ಡು ಹಾಕುವಂಥದ್ದು. 80% ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಡಿಪೆಂಡಿಂಗ್ ಅಪಾನ್ ಚೇಂಜ್ ಇನ್ ಪರ್ಸೆಂಟೇಜ್ ಇದನ್ನು ಡಿವೈಡ್ ಮಾಡಿದ್ದಾರೆ, ಆಯಿತಾ. ನೆಕ್ಸ್ಟ್ ಅದರಲ್ಲಿ ಬರುವಂಥದ್ದು ಏನಂದರೆ ಡೆಪ್ಟ್ ಮ್ಯೂಚುವಲ್ ಫಂಡ್ ಅಂತ. ಹಾಗಂದರೆ ಏನು, ನಮ್ಮ ಮ್ಯೂಚುವಲ್ ಫಂಡ್ ಹಣವನ್ನು ಅಸೆಟ್ ಮ್ಯಾನೇಜರ್ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ, ಗೌರ್ಮೆಂಟ್ಗೆ ಲೋನ್ ಕೊಡ್ತಾರೆ. ಓಕೆ, ಗೌರ್ಮೆಂಟ್ ಅಥವಾ ಕಾರ್ಪೊರೇಟ್ಗೆ ಲೋನ್ ಕೊಟ್ಟು ಅದರಲ್ಲಿ ಬರುವಂಥ ಇಂಟ್ರೆಸ್ಟಲ್ಲಿ ನಮಗೆ ಪೇ ಮಾಡ್ತಾರೆ. ಸೊ ಅದು ಡೆಪ್ಟ್. ಇನ್ನೊಂದು ಹೈಬ್ರಿಡ್ ಫಂಡ್ಸ್ ಅಂತ. ಹೈಬ್ರಿಡ್ ಫಂಡ್ಸಲ್ಲಿ ಹೆಸರು ಹೇಳ್ತಿದೆ, ಮಿಕ್ಸ್ ಆಗಿರುವಂಥದ್ದು. ಇಕ್ವಿಟಿನೂ ಇರುತ್ತೆ ಮತ್ತು ಡೆಟ್ ಮ್ಯೂಚುವಲ್ ಫಂಡು ಇರುತ್ತೆ. ಇನ್ನೊಂದು ಥೀಮೆಟಿಕ್ ಅಂತ ಇರುತ್ತೆ, ಲೈಕ್ ಥೀಮ್ ಬೇಸ್ಡ್ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಯಾವ ಥರ ಟ್ಯಾಕ್ಸನ್ನು ಸೇವ್ ಮಾಡ್ಬೋದು, ನೀವು ಅರೌಂಡ್ 47,000 ಪರ್ ಇಯರ್ ನೀವು ಟ್ಯಾಕ್ಸ್ ಸೇವ್ ಮಾಡ್ಬೋದು ಇದರಲ್ಲಿ ಮನಿ ಹಾಕಿ, ಆ ಥರ ಒಂದು ಸ್ಕೀಮ್ ಇದೆ. ಮತ್ತು ಮ್ಯೂಚುವಲ್ ಫಂಡ್ ಫಾರ್ ಬಿಗಿನರ್ಸ್ ಅಂತಲೂ ಇದೆ. ಇನ್ನೊಂದು ಹೈ ರಿಸ್ಕ್ ಹೈ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ ಅಂತಲೂ ಬರುತ್ತೆ. ಸೊ ಇನ್ನೂ ಹಲವಾರು ಟೈಪ್ಸ್ ಇದೆ ಇದರಲ್ಲಿ, ನೀವು ನೋಡ್ಬೋದು. ಇವಾಗ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಏನಂತ ಗೊತ್ತಾಯಿತು. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ ಇದೆಯಾ ಅಂತ ಕೇಳ್ಬೋದು. ಹೌದು ಇದೆ. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನೀವು ಮಂತ್ಲಿ ಒಂದು 500 ರೂಪೀಸನ್ನು ಇನ್ವೆಸ್ಟ್ ಮಾಡ್ತೀರಿ, ಅದನ್ನು ನೀವು ಅರೌಂಡ್ 10 ಇಯರ್ ತನಕ ಇನ್ವೆಸ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಇಂಟ್ರೆಸ್ಟ್ ರೇಟು ಒಂದು 6%, ತುಂಬ ಕಡಿಮೆ ಅಂತ ಇಡೋಣ. ಆವಾಗ ನಿಮಗೆ ಎಷ್ಟಾಗುತ್ತೆ, ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 60,000 ರೂಪಾಯಿ ಆಗಿದ್ದರೆ ನಿಮಗೆ ಸಿಗುವಂಥದ್ದು 22,300 ಸಮಥಿಂಗಲ್ಲಿ ಸಿಗುತ್ತೆ. ಟೋಟಲ್ ನಿಮಗೆ ಎಷ್ಟು ಸಿಗುತ್ತೆ, 82,000 ಸಮಥಿಂಗಲ್ಲಿ ನಿಮಗೆ ಬರುತ್ತೆ ದುಡ್ಡು. ಸೊ ಇದು ಒಂದು 6% ಅಂತ ಇಟ್ಕೊಂಡು 10 ಇಯರ್ಗೆ. ಅದನ್ನು ನಾನು 15 ಇಯರ್ಸ್ಗೆ ಏನಾಗುತ್ತೆ, 15 ಇಯರ್ಸಲ್ಲಿ ನೋಡಿ 90,000 ನಿಮ್ಮ ಇನ್ವೆಸ್ಟ್ಮೆಂಟು ನಿಮಗೆ ಸಿಗುವಂಥದ್ದು 56,000 ಚಿಲ್ಲರಲ್ಲಿ ನಿಮಗೆ ಬರುತ್ತೆ. ಅದೇ ರೀತಿ ನಾನು 20 ಇಯರ್ಸ್ ಮಾಡಿ ನೋಡ್ತೀನಿ. ನಿಮ್ಮ ಇನ್ವೆಸ್ಟ್ಮೆಂಟು ಪ್ರತಿ ತಿಂಗಳಿಗೆ 500 ರೂಪಾಯಿ ಆಗಿದ್ದು 20 ವರ್ಷ ತನಕ 6% ರಿಟರ್ನಲ್ಲಿ ನಿಮಗೆ 1.2 ಲ್ಯಾಕ್ಸಲ್ಲಿ ಇನ್ವೆಸ್ಟ್ಮೆಂಟು, ಬಟ್ ಸಿಗೋದು 2.32 ಲ್ಯಾಕ್ಸಲ್ಲಿ. ಸೊ ಅದನ್ನು ನಾನು 25 ಇಯರ್ ಮಾಡಿ ನೋಡ್ತೀನಿ, 1.5 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟು, ಮತ್ತು ನಿಮಗೆ ಸಿಗೋದು ಜಾಸ್ತಿ ಅಮೌಂಟು, ಲೈಕ್ ಎಷ್ಟಾಗುತ್ತೆ ಅಂದರೆ 3.48 ಲ್ಯಾಕ್ಸು. ಇವಾಗ 30,000 ಮಾಡಿ ನೋಡ್ತೀನಿ. ಸೊ 30 ವರ್ಷಕ್ಕೆ ಇನ್ವೆಸ್ಟ್ಮೆಂಟು, ಪ್ರತಿ ತಿಂಗಳು 500 ರೂಪಾಯಿ ಹಾಕಲಿಕ್ಕೆ 30 ವರ್ಷ ತನಕ. ಸೊ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟು 1.8 ಲ್ಯಾಕ್ಸ್, ಬಟ್ ನಿಮಗೆ ಸಿಗುವಂಥದ್ದು 5.05 ಲ್ಯಾಕ್ಸ್ ಅಷ್ಟು ದುಡ್ಡು ಸಿಗುತ್ತೆ. ಇದು ನಾನು ತುಂಬ ಕಡಿಮೆ ರಿಟರ್ನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಅದನ್ನೇ ನಾನು ಅಗ್ರೆಸಿವ್ ಮಾಡೆಲ್ ಹೇಳ್ತೀನಿ, ಅಂದರೆ 12% ಜಾಸ್ತಿ ರಿಟರ್ನ್ 12% ಸಿಕ್ಕಿದ್ರೆ 12.12ಕ್ಕಿಂತ ಜಾಸ್ತಿನೂ ಸಿಗುತ್ತೆ. ನೋಡಿ, ಇವಾಗ ನಿಫ್ಟಿ ಏನಿದೆಯೋ ಅದರ ವರ್ಷದ 1 ಇಯರ್ ಮೂಮೆಂಟು 11 ಅಥವಾ 12% ಇರುತ್ತೆ. ಆ ಬೇಸ್ ಮೇಲೆ ನಾನು ಹೇಳಲಿಕ್ಕೆ ಹೋದರೆ ನೀವು ಹಾಕುವಂಥ 1.8 ಲ್ಯಾಕ್ಸ್ಗೆ 30 ವರ್ಷದ ತನಕ ನಿಮ್ಗೇನು ಸಿಗುತ್ತೆ ಅಂದರೆ 17 ಲ್ಯಾಕ್ಸ್ ಬರುತ್ತೆ. ನೋಡಿ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿ ಸಿಗುತ್ತೆ ಅಂತ. ಬ್ಯಾಲೆನ್ಸ್ಡ್ ವ್ಯೂ ಅಂದರೆ ಲೈಕ್ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಒಂದು ರೇಂಜಲ್ಲಿ 8% ಹಾಕಿ ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇವಾಗ ನೋಡಿ, ನೀವು ಹಾಕುವಂಥದ್ದು 1.8 ಲ್ಯಾಕ್ಸನ್ನು ನಿಮಗೆ ಬರುವಂಥದ್ದು 7.8 ಲ್ಯಾಕ್ಸ್ ಆಗಿರುತ್ತೆ. ಸೊ ಇದು ಒಂದು ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಒಂದು ಕ್ವಶನ್ ಬರುತ್ತೆ, ಹಾಗಾದರೆ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಷ್ಟೆಲ್ಲ ಮನಿ ಹೇಗೆ ಬರೋಕ್ಕೆ ಸಾಧ್ಯ, 1.8 ಲ್ಯಾಕ್ಸ್ ಆಗೋದು ಬಟ್ ನಮಗೆ ಬರೋದು 7.5 ಲ್ಯಾಕ್ಸ್ ಅಷ್ಟು ಹೇಗೆ ಸಾಧ್ಯ ಇದೆಯಾ? ಇದೆ. ಹೇಗೆ? ಅದು ಪವರ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್. ನೋಡಿ, ನಿಮಗೆ ಆ ಕ್ಯಾಲ್ಕುಲೇಟರ್ ಸಹಿತ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನೋಡಿ, 500 ರೂಪಾಯಿ ಹಾಕಲಿಕ್ಕೆ ಪ್ರತಿ ತಿಂಗಳಿಗೆ ನೀವು ಹಾಕಲಿಕ್ಕೆ ಅಲ್ವಾ, ಅದನ್ನು ನಾವು 12% ಅಂತ ಇಟ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. 5 ವರ್ಷಕ್ಕೆ ಯಾವ ಥರ ರಿಟರ್ನ್ ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟು 30,000, ಈ ಥರ ಇಂಟ್ರೆಸ್ಟು 6.4 ಅಂತ ಬರುತ್ತೆ. ಆದರೆ ನಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇನ್ಫ್ಲೇಷನನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇನ್ಫ್ಲೇಷನ್ ಅಂದ್ರೇನು, ಹಣದುಬ್ಬರ ಅಲ್ವಾ, ಅದು ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗಲ್ಲ. ಪ್ರತಿ ವರ್ಷ ಹಣದುಬ್ಬರ ಆಗೇ ಆಗುತ್ತೆ, ಕಡಿಮೆ ಅಂತ ಆಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅದನ್ನು ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಯಾವತ್ತೂ ನೆನಪಿಟ್ಕೊಳ್ಳಿ, ನೀವು ಇನ್ಫ್ಲೇಷನ್ ಬಿಟ್ಕೊಂಡು ರಿಟರ್ನ್ ಬಗ್ಗೆ ಮಾತಾಡುವಾಗಿಲ್ಲ, ಅದನ್ನು ಕನ್ಸಿಡರ್ ಮಾಡಿ. ಇಟ್ ಮೇ 4%, 6%, 8% ಸಹಿತ ಇರ್ಬೋದು. ಈ ರೀತಿ ನೀವು ಇಯರನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಅದರಲ್ಲಿ ನಿಮಗೆ ಎಸ್ಟಿಮೇಟೆಡ್ ಅಮೌಂಟನ್ನು ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ನೀವೇ ಸಹಿತ ಟ್ರೈ ಮಾಡಿ. ನಾನು ಜಸ್ಟ್ ಹೇಳೋದು ನೀವು ಕೇಳೋದು ಸರಿಯಾಗಲ್ಲ, ನೀವು ಸ್ವಂತ ಟ್ರೈ ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಗೊತ್ತಾಗಲಿಕ್ಕಿದೆ. ದಯವಿಟ್ಟು ಈ ವಿಡಿಯೋದಲ್ಲಿ ನಿಮಗೇನು ಮ್ಯೂಚುವಲ್ ಫಂಡ್ನ ಬಗ್ಗೆ ಒಂದು ಓವರ್ ವ್ಯೂವನ್ನು ಕೊಟ್ಟಿದ್ದೀನಿ. ನೀವು ಇನ್ನೂ ಚೆನ್ನಾಗಿ ಸ್ಟಡಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ಮೋರ್ ದೆನ್ 2,500 ಮ್ಯೂಚುವಲ್ ಫಂಡ್ಸ್ ಆರ್ ಅವೈಲೇಬಲ್. ಬಟ್
ವೆರಿ ಗುಡ್ ಮ್ಯೂಚುವಲ್ ಫಂಡ್ ಸೆಲೆಕ್ಷನ್ ಮಾಡೋದ್ರಿಂದ ತುಂಬ ಹೆಕ್ಟಿಕ್ ಕೆಲಸ ಅಂತಲೇ ಹೇಳ್ಬೋದು. ಆದ್ದರಿಂದ ಇನ್ನೊಂದು ಮ್ಯೂಚುವಲ್ ಫಂಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಆ್ಯಪ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಕೆಲವೊಂದು ಆ್ಯಪ್ಸ್ ಲಿಂಕ್ಸನ್ನು ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಇದರಿಂದ ನಿಮಗೇನು ಬೆನಿಫಿಟ್ ಅಂದರೆ, ನಾನು ಫಂಡನ್ನು ಆಗಾಗ ಸ್ಟಡಿ ಮಾಡ್ತಾ ಇರ್ತೀನಿ. ಚೆನ್ನಾಗಿರುವಂಥ ಮ್ಯೂಚುವಲ್ ಫಂಡನ್ನು ನಾನು ಗ್ರೂಪಲ್ಲಿ ಹಾಕ್ಲಿಕ್ಕಿದ್ದೀನಿ. ಸೊ ಆದ್ದರಿಂದ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಹಿತ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಯಾವುದೆಲ್ಲ ಚೆನ್ನಾಗಿದೆ ಅಂತ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ.